ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಈ ಪ್ರಪಂಚ, ಈ ಸೌರ ವ್ಯೂಹ ಅನ್ನುವಂಥದ್ದು ಆಶ್ಚರ್ಯಗಳಿಂದ ಕೂಡಿಬಿಟ್ಟಿದೆ. ಅಂದ್ರೆ ಸಾಕಷ್ಟು ವಿಜ್ಞಾನಿಗಳು ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಬಿಯಾಂಡ್ ದ ಇಮ್ಯಾಜಿನೇಷನ್ ಈ ಒಂದು ಸೌರ ವ್ಯೂಹವನ್ನ ಬಿಟ್ಟು ಉಲ್ಕೆ ಅನ್ನುವಂಥದ್ದು ಇರಬಹುದು, ಅದ್ರ ಜೊತೆಗೆ ನಕ್ಷತ್ರ ಪುಂಜಗಳು ಅನ್ನುವಂಥದ್ದು ಇರಬಹುದು. ಈ ಸೌರ ವ್ಯೂಹದಲ್ಲಿ ಎಷ್ಟೆಲ್ಲ ಪ್ರಪಂಚಗಳಿರಬಹುದು, ಎಷ್ಟೆಲ್ಲ ಗ್ರಹಗಳಿರಬಹುದು. ನಮ್ಮಲ್ಲಿರುವಂತಹ ಗ್ರಹಗಳು ನಮ್ಮ ಭೂಮಿಯ ರೀತಿ, ನಮ್ಗಿರುವಂತಹ ಚಂದ್ರನ ರೀತಿ, ಸೂರ್ಯನ ರೀತಿ, ಮತ್ತೊಂದು ಭಾಗದಲ್ಲಿ ಇದೇ ರೀತಿ ಇನ್ನೊಂದು ಸೂರ್ಯ ಕೂಡ ಇರಲೂಬಹುದಲ್ವಾ, ಚಂದ್ರ ಇರಲೂಬಹುದಲ್ವಾ ಅನ್ನೋ ರೀತಿ ಸಾಕಷ್ಟು ಪ್ರಶ್ನೆಗಳು ಈಗಲೂ ಕೂಡ ವಿಜ್ಞಾನಿಗಳ ತಲೆಯಲ್ಲಿದೆ, ಸಾಮಾನ್ಯ ಜನರ ತಲೆಯಲ್ಲೂ ಕೂಡ ಇದೆ. ಸೊ ವಿಜ್ಞಾನಿಗಳು ಸತತವಾಗಿ ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ನಭಕ್ಕೆ ಜಿಗಿದು ಸಾಕಷ್ಟು ಸಂಶೋಧನೆಗಳನ್ನ ಮಾಡಿ ಸಕ್ಸಸ್ ಕಂಡಿರುವಂತದ್ದು ಇದೆ ಕೂಡ. ಅದ್ರ ಜೊತೆಗೆ ಚಂದ್ರನ ಮೇಲೆ ಈಗಾಗಲೇ ಮಾನವರು ಕಾಲಿಟ್ಟಾಗಿದೆ. ಇಲ್ಲಿವರೆಗೂ ಅಂತಂದ್ರೆ ಕಾಲಿಟ್ಟಿದ್ದೇ ತಡ, ಅಲ್ಲಿ ಸೈಟ್ ಗಳನ್ನು ಕೂಡ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅನ್ನುವಂತಹ ಮಾತುಗಳು. ಸೊ ಇದೆಲ್ಲದರ ಬೆಳವಣಿಗೆಯ ಮಧ್ಯೆ ನಮ್ಮ ರೀತಿಯಲ್ಲಿ ಈ ಆಕಾಶದ ಮೇಲ್ಭಾಗದಲ್ಲಿ ಏಲಿಯನ್ಸ್ಗಳ ಚಲನವಲನ ಇರಬಹುದಾ ಅನ್ನುವಂಥ ವಿಚಾರ ಕೂಡ ಸುಮಾರು ವರ್ಷಗಳಿಂದ, ಸಾಕಷ್ಟು ದಶಕಗಳಿಂದಲೂ ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ. ಸೊ ನಾನು ಯಾಕೆ ಏಲಿಯನ್ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದ್ರೆ, ನಮ್ಮ ಭೂಮಿಗೆ ಒಂದು ಏಲಿಯನ್ ಬಂದ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನಾಗ್ಲೇ ಹೇಳಿದಾಗೆ ಏಲಿಯನ್ ವಿಚಾರ ಬಂದಾಗ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಆಗು ಹೋಗುಗಳ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಆಗಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಭವಿಷ್ಯವನ್ನು ನುಡಿದಂತಹ ಬಾಬಾ ವಾಂಗಾ ಏನಿದ್ದಾರೆ, ಅವರ ಭವಿಷ್ಯ ಆಲ್ಮೋಸ್ಟ್ ಎಲ್ಲವೂ ಕೂಡ ನಿಜ ಆಗಿದೆ. ಅವ್ರು ಹೇಳಿರುವಂತಹ ಪ್ರಕಾರ ಮುಂದಿನ ವರ್ಷಗಳಲ್ಲಿ ನಮ್ಮ ಪ್ರಪಂಚವನ್ನ ಈ ಏಲಿಯನ್ಗಳು ಆಳ್ವಿಕೆ ಮಾಡ್ತವೆ ಅಂತ ಹೇಳ್ಕೊಂಡು ಬಾಬಾ ವಾಂಗಾ ಒಂದು ಭವಿಷ್ಯವನ್ನ ನುಡಿದಿದ್ರು. ಅದೇ ರೀತಿ 2026-27 ಸಂದರ್ಭದಲ್ಲಿ ಒಂದು ಏಲಿಯನ್ ಭೂಮಿಗೆ ಬರುತ್ತೆ ಅಂತ ಅನ್ನುವಂತಹ ಮಾತುಗಳನ್ನು ಕೂಡ ಒಂದ್ ಕಡೆ ಹೇಳಿದ್ರು ಅವರು. ಭವಿಷ್ಯವನ್ನ ನುಡಿದಂತೂ ಎಲ್ಲವೂ ಕೂಡ ಸತ್ಯ ಆಗಿ ಹೋಗಿದೆ. ಸೊ ಅದೇ ರೀತಿ ಈ ಏಲಿಯನ್ಸ್ ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಟಡೀಸ್ ಗಳು ಆಗ್ತಾ ಇದೆ. ಇನ್ನೊಂದು ಕೆಲವೊಂದು ಕಡೆ ನಾವು ಸಾಕಷ್ಟು ಆರ್ಟಿಕಲ್ಸ್ ಗಳನ್ನ ನಾವು ನೋಡಿದ್ದೀವಿ. ಏನಪ್ಪಾ ಅಂತಂದ್ರೆ, ಈ ವಿದೇಶಗಳಲ್ಲಿ ಎಲ್ಲೋ ಒಂದ್ ಕಡೆ ತೇಲುವ ತಟ್ಟೆ ಕಾಣಿಸ್ಬಿಟ್ಟಿದೆ, ಹಾರುವ ತಟ್ಟೆಗಳು ಕಾಣಿಸ್ಬಿಟ್ಟಿದೆ. ಹಾಗಾದ್ರೆ ಇದು ಏಲಿಯನ್ಗಳಿರಬಹುದಾ, ಏನಿರಬಹುದು ಅಂತ ಹೇಳ್ಕೊಂಡು ಒಂದಷ್ಟು ಫೋಟೋಗಳು ವೈರಲ್ ಆಗುವಂಥದ್ದು, ಕೆಲವೊಂದು ಫೋಟೋಗಳನ್ನ ಎಡಿಟ್ ಮಾಡಿಬಿಟ್ಟು ವೈರಲ್ ಮಾಡಿಟ್ಟಂಥದ್ದು ಕೂಡ ಇದೆ. ಬಟ್ ಒಂದು ಫೈನಲಿ ಒಂದು ಕ್ಲಾರಿಫಿಕೇಶನ್ ಅನ್ನುವಂಥದ್ದು ಇನ್ನೂ ಕೂಡ ಯಾರಿಗೂ ಸಿಕ್ಕಿಲ್ಲ. ಹೌದು, ನಮ್ಮ ಭೂಮಿಗೆ ಬಂದಿರುವಂಥದ್ದು ಏಲಿಯನ್ಗಳೇ ಅಥವಾ ಏಲಿಯನ್ ತಟ್ಟೆನೆ, ಅದು ಹಾರುವ ತಟ್ಟೆ ಇರಬಹುದು, ಏಲಿಯನ್ಗಳೇ ಇರಬಹುದು ಅನ್ನುವಂಥದ್ದು ಗೊತ್ತಿಲ್ಲ ಇನ್ನೂ ಕೂಡ. ಕೆಲವೊಂದು ಭಾಗದಲ್ಲಿ ಈ ಗುಡ್ಡಗಾಡು, ಹುಲ್ಲುಗಾಡು ಪ್ರದೇಶಗಳಲ್ಲೆಲ್ಲ ವಿಚಿತ್ರ ಆಗಿರುವಂತಹ ಒಂದು ಸಿಗ್ನಲ್ ಗಳನ್ನ ಸೂಚಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಆಕಾರಗಳನ್ನ ಮಾಡಿರುವಂಥದ್ದು ಹುಲ್ಲುಗಾವಲುಗಳಲ್ಲಿ ಆ ಒಂದು ಫೋಟೋಸ್ಗಳು ವೈರಲ್ ಆಗಿ ಇದು ಏಲಿಯನ್ಸ್ ಗಳೇ ಮಾಡಿರುವಂಥದ್ದು ಅಂತ ಹೇಳ್ಕೊಂಡು ಸಾಕಷ್ಟು ಫೋಟೋಸ್ಗಳು ವೈರಲ್ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಆಬ್ವಿಯಸ್ಲಿ ವಿಜ್ಞಾನಿಗಳಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ, ಹೌದಾ ಏಲಿಯನ್ಸ್ ಗಳು ಇರಬಹುದಾ ಇಲ್ವಾ ಅಂತ. ಆ ನಿಟ್ಟಿನಲ್ಲೂ ಕೂಡ ಸ್ಟಡೀಸ್ಗಳು, ಸಂಶೋಧನೆಗಳು ಆಗ್ತಾ ಇದೆ. ಸೊ ಬಿಯಾಂಡ್ ದಿ ಇಮ್ಯಾಜಿನೇಷನ್, ಬೇರೊಂದು ಪ್ರಪಂಚಗಳು ಇರಬಹುದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಸತತವಾಗಿ ಸಂಶೋಧನೆ ಮಾಡ್ತಾ ಇದ್ದಾರೆ ಸಂಶೋಧಕರು. ಸೊ ಅಮೆರಿಕದಲ್ಲೂ ಕೂಡ ಈ ಹಿಂದೆ ಏಲಿಯನ್ ಕಾಣಿಸ್ಕೊಂಡಿದೆ. ಏಲಿಯನ್ ವಿಚಾರವನ್ನ ಕಂಪ್ಲೀಟ್ ಆಗಿ ಅಮೆರಿಕದ ಸರ್ಕಾರ ಏನಿದೆ ಮುಚ್ಚು ಹಾಕ್ತಾ ಇದೆ. ಸೊ ಯಾವ ವಿಚಾರವನ್ನು ಕೂಡ ಪಬ್ಲಿಕ್ ಆಗಿ ಹೇಳ್ತಾ ಇಲ್ಲ, ಎಲ್ಲವನ್ನೂ ಕೂಡ ಹೈಡ್ ಮಾಡ್ತಾ ಇದೆ ಅಮೆರಿಕ ಅನ್ನುವಂಥದ್ದು ಕೂಡ ಒಂದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಿದೆ. ನಾನು ಏಲಿಯನ್ ಬಗ್ಗೆ ಯಾಕೆ ಮಾತನಾಡ್ತಿದ್ದೀನಿ ಅಂತಂದ್ರೆ, ಚಂದ್ರನಿಂದ ಒಂದು ಏಲಿಯನ್ ಭಾರತಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ನಮ್ಮ ದೇಶದಲ್ಲಿ, ಅಂದ್ರೆ ವಿಶ್ವದಲ್ಲಿ ಯಾವುದೋ ಒಂದು ಭಾಗಕ್ಕಲ್ಲ, ನಮ್ಮ ಭಾರತಕ್ಕೆ ಬಂದಿರುವಂಥದ್ದು. ಹೌದು, ನಿಮ್ಗಿದು ಶಾಕಿಂಗ್ ಅಂದ್ರೂ ಕೂಡ ಒಂದ್ ರೀತಿ ಫನ್ನಿ ಅಂತ ಅನಿಸ್ಬೋದು, ಒಂದು ರೀತಿ ಶಾಕಿಂಗ್ ವಿಚಾರ ಅಂತಾನು ಹೇಳಬಹುದು. ಯಾಕಂದ್ರೆ ಉತ್ತರ ಪ್ರದೇಶದ ವೃಂದಾವನದಲ್ಲಿ ಒಬ್ಬ ವ್ಯಕ್ತಿ ಪತ್ತೆ ಆಗ್ತಾನೆ. ಆತನ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹಲ್ಚಲ್ ಕ್ರಿಯೇಟ್ ಆಗಿದೆ. ಕಾರಣ ಏನ್ ಗೊತ್ತಾ? ಆತ ಹೇಳ್ತಾನೆ, ನಾನು ಚಂದ್ರನಿಂದ ಬಂದಿದ್ದೀನಿ, ನಾನೊಬ್ಬ ಏಲಿಯನ್, 3 ವರ್ಷಗಳ ಹಿಂದೆ ಬಂದು ನಾನು ಭಾರತದಲ್ಲಿ ನಿಲ್ಲಿಸಿದ್ದೀನಿ ಅಂತ ಆತ ಹೇಳ್ತಾ ಇದ್ದಾನೆ. ಸೊ ಈ ವಿಡಿಯೋ ಏನಿದೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅವ್ನು ಹೇಳುವಂಥದ್ದು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ, ಫುಲ್ ಆತ್ಮವಿಶ್ವಾಸದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಏನಪ್ಪಾ ಅಂತಂದ್ರೆ, ನಾನು ಚಂದ್ರನಿಂದ ಬಂದಿದ್ದೀನಿ, ನಾನೊಬ್ಬ ಏಲಿಯನ್, ನಾನು ತುಂಬಾ ಜನರಿಗೆ ಹೇಳ್ತಾ ಇದ್ದೀನಿ ನಾನೊಬ್ಬ ಏಲಿಯನ್, ನಾನು ಚಂದ್ರನಿಂದ ಬಂದಿರೋದು, 3 ವರ್ಷಗಳಿಂದ ಇಲ್ಲಿ ನೆಲೆಸಿದ್ದೀನಿ ಅಂತ. ಅಂದ್ರೆ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ಲ, ಎಲ್ಲರೂ ಕೂಡ ಕಾಮಿಡಿಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಬಟ್ ನಾನು ನಿಜ ಹೇಳ್ತಿರೋದು ಅಂತ ಹೇಳ್ತಿದ್ದಾನೆ. ಅದ್ರ ಜೊತೆಗೆ ಆತ ಹೇಳ್ತಾನಂತೆ, ನನಗೆ ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಅವ್ರು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ನಾನು ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ನನಗೆ ಇದೆ. ಸೊ ನನಗೆ ಮಾತ್ರ ಅಲ್ಲ, ಎಲ್ಲ ಏಲಿಯನ್ಸ್ ಗಳಿಗೂ ಕೂಡ ಈ ಶಕ್ತಿ ಇದೆ. ಸೊ ಹಾಗಾಗಿ ನಾನು, ನೀವೇನು ಅನ್ಕೊಂತೀರಾ, ನಿಮ್ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ನಾನು ಡೈರೆಕ್ಟ್ ಆಗಿ ಹೇಳಬಲ್ಲೆ ಅಂತ ಹೇಳ್ತಿದ್ದಾನಂತೆ. ಸದ್ಯಕ್ಕೆ ಎಲ್ಲ ಜನರು ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಸೊ ಇದು ನಿಜವಾಗ್ಲೂ ಏಲಿಯನ್ ಇರಬಹುದಾ ಅಥವಾ
ಸುಖ ಸುಮ್ನೆ ಪುಂಗಿ ಬಾಬಾ ತರ ಪುಂಗ್ಕೊಂಡೆ ಹೋಗ್ತಿದ್ದಾನೆ ಏನು ಅನ್ನೋದಕ್ಕೆ ಕ್ಲಾರಿಫಿಕೇಶನ್ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.